ಹೇಳಿ ಹೋಗು ಕಾರಣ. ಈ ಬುಕ್ ನ ಪರ್ಚೇಸ್ ಮಾಡಿದ್ಮೇಲೆ ಓದಕ್ಕೊಂದಷ್ಟು ದಿನಗಳು ಬೇಕು ಅನ್ಕೊಂಡಿದ್ದೆ, ಆದ್ರೆ ಅದರ ಪ್ರತಿ ಪೇಜ್ ನಲ್ಲೂ ಇದ್ದ ಕ್ಯೂರಿಯಾಸಿಟಿ 4-5 ದಿನದಲ್ಲಿ ಪೂರ್ತಿ ಓದಿ ಮುಗಿಸೋ ಹಾಗೆ ಮಾಡಿದೆ. ಶಿವಮೊಗ್ಗದವಳೇ ಆಗಿರೋ ನನಗೆ ಶಿವಮೊಗ್ಗದಿಂದಾನೇ ಸ್ಟಾರ್ಟ್ ಆಗೋ ಆ ಕಥೆಗಳು, ಆ ಕ್ಯಾರೆಕ್ಟರ್ಗಳು ಕಣ್ಣಿ ಕಟ್ಟೋ ಹಾಗೆ ಉಳ್ಕೊಂಡಿದೆ. ಹಿಮವಂತನಿಗೆ ಪ್ರಾರ್ಥನೆ ನಡೆಗಿದ್ದ ಅಸಾಮಾನ್ಯ ಪ್ರೀತಿ, ಅದರ ಅತೀವಡ್ಡ ಆ ನಂಬಿಕೆ ನನ್ನನ್ನು ಕಾಡಿದಂತೂ ಸತ್ಯ. ಪ್ರಾರ್ಥನಾಳ ಚಂಚಲತೆಗೆ ಅವಳು ಮಾಡಿದ ಮೋಸಕ್ಕೆ ಕೋಪಗೊಳ್ಳೋದ, ಊರ್ಮಿಳೆಯ ಬದಲಾವಣೆಗೆ ವಾವನ್ನೋದ, ಹಿಮವಂತನ ಪ್ಯೂರ್ ಪ್ರೀತಿಗೆ ಬೆರಗಾಗೋದ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಸನ್ನಿವೇಶಗಳಲ್ಲಿ ಬಂದ ಕಣ್ಣೀರನ್ನ ತಡೆಯೋಕೆ ಆಗ್ಲಿಲ್ಲ. ಅದು ಕೇವಲ ಪುಸ್ತಕದಲ್ಲಿರೋ ಅಕ್ಷರಗಳಾದ್ರೂ ಗಾಡಿಕೊಪ್ಪದ ಬಳಿ ಹೋದಾಗ ಈ ಕತೆ ನೆನ್ನೆ ಮೊನ್ನೆಯಷ್ಟೇ ಇಲ್ಲಿ ನಡೆದಿದೆಯೇನೋ ಅನ್ನೋ ಫೀಲ್ ಆಯ್ತು. ರವಿ ಬೆಳಗೆರೆ ಅವರ ವರ್ಣನೆ, ಚಿಂತನೆಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತಾನು ಅನ್ನಿಸ್ತು. ಪುಸ್ತಕ ಮಡಿ ಚಿಟ್ಟಾಗಿದೆ, ಆದ್ರೂ ಮನಸ್ಸೇಕೋ ಹಿಮವಂತನ ಗುಂಗಲ್ಲಿಯೇ ಇದೆ. ನಿಜಕ್ಕೂ ಪ್ರಾರ್ಥನಾ ಮನೆಗೊಂದು ಕಾರಣ ಹೇಳಿ ಹೋಗ್ಬೇಕಿತ್ತೆ.